ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಚಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 18/11/2025 ಮಂಗಳವಾರದಂದು ಬಂಕಾಪುರ ಪುರಸಭೆಯ ಪೌರಸೇವಾ ನೌಕರ ನೂತನ ಪದಾಧಿಕಾರಿಗಳ ಸಭೆ ನಡೆದಿದ್ದು, ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯತ್ವ ಆಯ್ಕೆಯನ್ನ ಮಾಡಲಿಕ್ಕೆ ವೇದಿಕೆ ಮೇಲೆ ಆಸೀನರಾದ ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶಿವಾನಂದ ಅಜ್ಜಣ್ಣನವರ್, ಮಾಜಿ ನೌಕರ ಸಂಘದ ಅಧ್ಯಕ್ಷರು ಆದ ನಿಂಗಪ್ಪ ಹೊಸ್ಮನಿ, ಸತೀಶ್ ತಳವಾರ್, ಬಿಎಸ್ ಗಿಡ್ಡಣ್ಣವರ್, ದುರ್ಗಾರಾಮ್ ಉದಳೇಕರ್, ಮಲ್ಲಮ್ಮ ಹರವಿ ಮತ್ತು ಎಲ್ಲ ಪೌರಸೇವಾ ನೌಕರರ ವತಿಯಿಂದ ನೂತನ ಪದಾಧಿಕಾರಿಗಳು ಆದ ಆಯ್ಕೆಯನ್ನು ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷರಾಗಿ ಬಿಎಸ್ ಗಿಡ್ಡಣ್ಣನವರ್, ಉಪಾಧ್ಯಕ್ಷರಾಗಿ ನೀಲಪ್ಪ ಚೆನ್ನಗೌಡರು, ಗೌರವ ಕಾರ್ಯದರ್ಶಿಗಳು ಆಗಿ ಮಾದೇವಪ್ಪ ಮಾದರ, ಕಾರ್ಯದರ್ಶಿಗಳಾಗಿ ಶ್ರೀಮತಿ ಮಲ್ಲಮ್ಮ ಹರವಿ, ಸಹ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಶಫಿ ಬೈರಕದಾರ, ಖಜಾಂಚಿಯಾಗಿ ನಾಗರಾಜ ಶಿವಪ್ಪ ಮಾದರ, ಸಹ ಕಾರ್ಯದರ್ಶಿಗಳಾಗಿ ಗುಡ್ಡಪ್ಪ ಕಟ್ಟಿಮನಿ, ಗುಡುರಾಜ ಮಾದರ, ಜಗದೀಶ್ ದೊಡ್ಡಗೌಡರು ಮತ್ತು ಇದೇ ಸಂದರ್ಭದಲ್ಲಿ ಪೌರಸೇವಾ ನೌಕರ ನೂತನ ಪದಾಧಿಕಾರಿಗಳ ಆಯ್ಕೆ ಆದ ನಂತರ ಪುರಸಭೆಯ ಆವರಣದಲ್ಲಿ ಎಲ್ಲ ಪೌರ ಕಾರ್ಮಿಕರು ಸಿಹಿಯನ್ನು ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿತ್ತು. ಒಳ್ಳೆ ಪೊಸಿಷನ್ ಆಗಿರಬೇಕು. ಆ ಪೊಸಿಷನ್ ನಿಮಗೆ ಐಎಎಸ್ ಆಫೀಸರ್ಗಳಾಗಬೇಕು, ಕೆಎಸ್ ಆಫೀಸರ್ಗಳಾಗಬೇಕು, ವ್ಯವಹಾರದಲ್ಲಿ ಅವರು ಜ್ಞಾನವಂತರಾಗಬೇಕು. ಆಯ್ತಪ್ಪ, ನಾನು ಫೇಲ್ ಆಗಿದ್ದೀನಿ, ಬಿಟ್ಟಾಗ್ರಿ. ಏನ್ ವಿದ್ಯೆ ಇಲ್ಲ ಅಂತ ಏನಿಲ್ಲ, ದುಡಿಯೋರಿಗೆ ಹಲವಾರು ದಾರಿಗಳು ಒಂದಲ್ಲ. ಎಷ್ಟು ಜನ ಮುಂದುವರೆದಿಲ್ರಿ, ಎಷ್ಟು ಜನ ಮುಂದುವರೆದಿಲ್ಲ. ನನ್ನ ಮಕ್ಕಳು ಸಾಲಿ ಕಲ್ತಲ್ಲ, ಬಿಟ್ಬಿಡ್ರಿ, ಅವ್ರಿಗೊಂದು ದಂಧೆ ಹಚ್ಕೊಡ್ರಿ. ಮಾಡಿದಾರಪ್ಪ ಅವರೆಲ್ಲ ಗೊತ್ತಿದೆ ನಿಮ್ಗೆ. ನಿಮ್ ಮಕ್ಕಳು ಮತ್ತು ಇಲ್ಲೇ ಸಿಗಿಸಿ ಸಾಯಿತವರನ್ನು ಅವ್ರಿಗೆ ಮತ್ತೆ ಇನ್ನೊಂದು ಮದುವೆ ಮಾಡಿ ಅವ್ರ ಮಕ್ಕಳಿಗೆ ಎಲ್ಲ ಬಡವರಾಗಿ ಸಾಯ್ಬೇಕ? ಯಾರಾದ್ರೂ ಯೋಚನೆ ಮಾಡಿದ್ರೆ ಬಹಳ ಇದು ಯೋಚನೆ ಮಾಡ್ಬೇಕಾಗಿದ್ದ ವಿಷಯ ಇದೆ. ಯಾಕಂದ್ರೆ ಮೂವರು ಮಕ್ಕಳು ಹೆಂಗಾಗಂತಂದ್ರೆ ನಂಗೆ ಹಿಡ್ಕೊಂಡು ಹೇಳ್ತೀನಿ, ಏನೋ ಬರುವಂತ ಮಕ್ಕಳನ್ನ ನೀವು ಅವ್ರಿಗೆ ಪ್ರೇರಣೆ ಕೊಡಿ. ವಿಶ್ವಸಂಸ್ಥೆ ಹೇಳ್ತತಿ ಪೌರ ಕಾರ್ಮಿಕರ ಲೈಫ್ ಎಷ್ಟಿದೆ ಅಂತಂದ್ರೆ 60 ವರ್ಷ ಬದುಕಲ್ಲ ಅಂತ ಹೇಳ್ತದ. ಯಾಕಂದ್ರೆ ಸೂಜಿ, ಹೇಸ್ಗೆ, ಪ್ಲಾಸ್ಟಿಕ್ ಎಲ್ಲ ಕ್ಲಿಕ್ಕಿರಂತ ನಾನು ಯಾವುದು ವಾಂತಿ ಮಾಡಿದ್ದು ಬೆಳಿಬೇಕಂತ ಪೌರ ಕಾರ್ಮಿಕರು. ಇವತ್ತು ಏನಾಗಿದೆ, ನೀವು ಹೋಗ್ತೀರಿ, ಮನೆಗೆ ಹೋಗ್ತೀರಿ, ನಾನು ಹೇಳ್ತೀನಿ ಯಾವಾಗ ಹಾಕೋಬೇಕು, ಸಮಾಜ ಯಾಕೆ ಹಾಕೋಬೇಕಂತಂದ್ರೆ ಪೌರ ಕಾರ್ಮಿಕರಿಗೆ ಟ್ಯಾಕ್ಸ್ ಆಗುತ್ತಾವ. ಸಂಕಷ್ಟ ಮತ್ತೆ ಪರಿಹಾರ ಏನು 2,000 ಕೊಡ್ತಾರಲ್ಲ, ಪರ್ಮನೆಂಟ್ ಎಂಪ್ಲಾಯ್ಸ್ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ. ನೆಕ್ಸ್ಟ್ ನಿಮ್ಗೆ ಈ ಏನ್ರಿ ಮತ್ತೆ ಏನ್ ಕೊಡ್ತಾರೆ ಸೌಲಭ್ಯಗಳನ್ನ, ಗೃಹ ಭಾಗ್ಯ. ಈಗ ಅದೇನಾಗಿದೆ ಅಂದ್ರೆ ಎಲ್ಲರಿಗೂ ಸಿಗುವಂಗ ನಡೆಯಾಕುತ್ತಾವ ಎಲ್ಲಾನು. ನಾನು ಆಗಲೇ ಬಂದ ತಕ್ಷಣ ಹೇಳಿದೆ, ನಾನು ಪರ್ಮನೆಂಟ್ ಎಂಪ್ಲಾಯ್ ಕಾರಣ ನೀವೆಲ್ಲರೂ ಹೌದು ಪೌರ ಕಾರ್ಮಿಕರು ನಾನು ಹೆಮ್ಮೆ ಅಂತ ಹೇಳ್ತೀನಿ. ಇವತ್ತು ಒಂದು ತುತ್ತಾನ್ನ ತಿನ್ನಕುತ್ತೀನಿ ಅಂತಂದ್ರೆ ಒಬ್ಬ ಪರ್ಮನೆಂಟ್ ಆಗ್ಬೇಕಂತಂದ್ರೆ ನೀವೇನಾದ್ರು ಸ್ಟ್ರೈಕ್ ಮಾಡಿ, ನೀವೇನಾದ್ರು ಕಸ ಗುಡಿಸು ನಿಲ್ಲಿಸಲಿಲ್ಲ ಅಂತಂದ್ರೆ ಕಷ್ಟ ಆಗತ್ತೇನ್ರಿ. ಅದ ಲಾಭ ನಾವು ತಗೋತೀವಲ್ಲ. ನಾವು ಅದಕ್ಕೋಸ್ಕರ ನೌಕರಿದಾರರು ಏನ್ ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಗೌರವನ ಕೊಡ್ಬೇಕು. ಮಾನವೀಯತೆ ಇಲ್ಲದ ಮನುಷ್ಯ ಯಾವುದೇ ಪ್ಲೇಸ್ ಅನ್ನ, ಯಾವುದೇ ಕಾರ್ಯದಲ್ಲಿ ಯಾರು ಕೆಲಸ ಮಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲರಿಗೂ ಹೇಳ್ತೀನಿ, ಗೌರವ. ಅದೇ ಬಟ್ಟೆನ ನಾನು ಹಾಕೋದ, ಅದೇ ತಿನ್ನೋದ, ಅದೇ ಅನ್ನೋಣ. ಯಾವತ್ತು ಭಾರತದ ಸಂವಿಧಾನ ನಮ್ಮ ಅಂಬೇಡ್ಕರ್ ಅವರು ಬರೆದ್ರು, ಅಂಬೇಡ್ಕರ್ ಅವ್ರನ್ನ ನಾವು ಏನು ಇವತ್ತು ಮಿಸ್ಯೂಸ್ ತಗೋಬಾರ್ದು. ಅಂಬೇಡ್ಕರ್ ಅವರು ಏನು ಹೇಳಿದಾರೆ, ಎಲ್ಲರೂ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಸಮಾನರು. ಯಾವತ್ತರ ಓದಿದ್ರೆ ಅವ್ರ ಬಗ್ಗೆ ನೋಡಿದ್ರೆ ಎಷ್ಟು ಪೆನ್ ಯೂಸ್ ಮಾಡ್ತಾ ಇದ್ರು, ಎಷ್ಟು ಸೂಟ್ ಆಗ್ತಾ ಇದ್ರು ಅಂತ ಹೇಳಿ. ಅವ್ರು ಹಾಕು ಕೋರ್ಟ್ ಹೆಂಗಿತ್ತು ಅಂತ ಗೊತ್ತಾ ನಿಮ್ಗೆ? ಯಾಕಾದ್ರು ಯಾವತ್ತಾದ್ರೂ ಹೌದಪ್ಪ ಅಂಬೇಡ್ಕರ್ ಅವ್ರು ಫಾಲೋ ಮಾಡು, ನಾನು ಯಾಕೆ ಆಗ್ಬಾರ್ದಪ್ಪ? ಅವ್ರು ಎಷ್ಟು ಘಟನೆಗಳನ್ನ ಎದುರಿಸಿದಾರೆ ಸಣ್ಣವರಿದ್ದಾಗೆಲ್ಲ. ನಾವು ಟಿವಿಲಿ ನೋಡಿದಾಗ ಗೊತ್ತಾಗೈತೆ, ಎಲ್ಲರಿಗೂ ಗೊತ್ತಾಗೈತಿಲ್ಲ, ಎಲ್ಲರಿಗೂ ಓದೋದು ಬೇರೆ, ನೋಡೋದು ಬೇರೆ, ಎಲ್ಲರಿಗೂ ಗೊತ್ತೈತಲ್ಲ. ಕರ್ಲೆ ಬಂಕಾಪುರದಲ್ಲಿ ಪೌರಸೇವಾ ನೌಕರ ಸಂಘದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಬಹಳ ಜವಾಬ್ದಾರಿ ಕೆಲಸವನ್ನು ಕೊಟ್ಟಿದ್ದಾರೆ. ಇದು ಅಷ್ಟು ಸರಳ ಅಲ್ಲ. ಯಾಕಂದರೆ ಒಂದು 70 ನೌಕರದಾರಿದ್ದೀವಿ. ಎಲ್ಲ ಸೇರ್ಕೊಂಡು ಹೋಗೋದು ಜವಾಬ್ದಾರಿ ಆಗಿದೆ. ನಾವು ಬಿಡಿಗಿಲ್ಲ, ಈಗ ಹೊರಗುತ್ತಿ ಇರ್ಬೋದು, ನಮಗೆ ಡಾಟಾ ಎಂಟ್ರಿ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಅವನ್ನುಗಳ ಬಹಳ ಒಂದು ಕಷ್ಟದ ಕೆಲಸ ಇದೆ. ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಆಡಳಿತ ಮಂಡಳಿಯೊಂದಿಗೆ ನಾವು ಚರ್ಚಿಸಿ ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ನಮ್ಮ ನಿರ್ದೇಶನ ಇರ್ಬೋದು ಪೌರ ಇಲಾಖೆ, ಅಲ್ಲಿ ನಾವು ಅದರ ಬಗ್ಗೆ ಕ್ರಮ ಕೈಗೊಂಡು ಎಲ್ಲ ನೌಕರರಿಗೂ ಒಳ್ಳೆಯದಾಗಂಥ ಒಂದು ಕೆಲಸ ಕಾರ್ಯವನ್ನು ನನಗೆ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಮಂದಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ.
ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ, ಅವರೆಲ್ಲ ಧನ್ಯವಾದಗಳು. ಇಂದು ಸಂಜೆ ಒಂದು ಪುರಸಭೆ ಒಂದು ಸಭಾಂಗಣದಲ್ಲಿ ಪೌರ ನೌಕರರ ಸಂಘದ ಒಂದು ಕಾರ್ಯದರ್ಶಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಒಂದು ಮಾನ್ಯ ಮುಖ್ಯಾಧಿಕಾರಿಗಳ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಸಂಘವನ್ನು ಒಂದು ಗಟ್ಟಿಯಾಗಿ ನಾವು ಭದ್ರತೆಯಿಂದ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿ ಈ ಮೂಲಕ ನಾನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.